ಜಮೀರ್ ಅಹಮದ್ ಅವರು ವಿರುದ್ಧವಾಗಿ ಪ್ರಚಾರಕ್ಕೆ ಬರ್ತಾರೆ ಕಾಂಗ್ರೆಸ್ ಪಾರ್ಟಿ ಪರವಾಗಿ. ಗೋ ಬ್ಯಾಕ್. ಯಾರು ಬಂದ್ರು ಏನಿಲ್ಲ ಸರ್, ಸಮಾಜಕ್ಕೆ ಮುಂಚೆ ಸರಿಪಡಿಸ್ಕೋಬೇಕು, ಆಮೇಲೆ ನನ್ನ ಸರಿಪಡಿಸ್ಕೋಬೇಕು ಹೊರತು ಯಾರೇ ಬಂದ್ ಮಾಡಿದ್ರು ಜನ ಎಲ್ಲ ರಚ್ಚಿಗೆದ್ದಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ ಸರ್. ಒಂದು ಹಂತದಲ್ಲಿ ನಿಮ್ಮ ಪರವಾಗಿ ಇದ್ದಂತ ಜಮೀರ್ ಅಹಮದ್ ಅವರಿಗೆ ಈಗ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡು ಈಗ ಪ್ರಚಾರ ಮಾಡ್ತಾರೆ ಸರ್. ನನ್ನ ಪರವಾಗಿ ಅಂತಲ್ಲ, ಅವರು ಮುಸಲ್ಮಾನರ ಪರವಾಗಿ ರಾಜ್ಯದಲ್ಲಿ ಅವರೆಲ್ಲ ಅಧ್ಯಕ್ಷರಾಗಿ ಜವಾಬ್ದಾರಿ ಜನ ಆಗಿ ಕಾಣಿಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರಿಗೂ ಮರ್ಯಾದೆ ಸಿಗಲಿಲ್ಲ, ಯಾರಿಗೂ ನಮ್ಮನ್ನು ಉಲ್ಮಾಯುದ್ದೀನ್ ಆಲಿಮುದ್ದೀವ್ರಿಗೆ ಮರ್ಯಾದೆ ಸಿಕ್ಕಿಲ್ಲ ಅಂದಮೇಲೆ ನಾವು ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಮತ ನೀಡಿ ನಮ್ಮದೇನು ಅವಶ್ಯಕತೆ ಐತೆ ಸರ್. ನಮ್ಮ ಸಮಾಜದಲ್ಲಿ ಅವ್ರು ಮುಂಚೆ ಬಂದು ಮಾತಾಡ್ಕೊಳ್ಳಿ ಸರ್, ನಮ್ಮ ಜನಗಳು ಕೂಡ ಮಾತಾಡ್ಕೊಂಡು ಆಮೇಲೆ ಸಾದಿಕ್ ಪೈಲ್ವಾನ್ರು ಬಂಡಾಯ ಅಭ್ಯರ್ಥಿಯಾಗಿ ನಿಂತದಲ್ಲ, ನಮ್ಮ ಸಮಾಜಕ್ಕೆ ಮನವೊಲಿಸ್ಕೊಂಡು ಆಮೇಲೆ ನನ್ನ ಹತ್ರ ಬರಬೇಕು. ಆತನು ಭೂಮಿ ಮೇಲೆ ಬಂದು ಇಳಿದು ಹೇಳಿದ್ರು ಜನ ಎಲ್ಲ ಕೇಳಕ್ಕೆ ತಯಾರಿಲ್ಲ. ಈ ಸಂದರ್ಭ ಆ ಥರ ಇದೆ. ಜಮೀರ್ ಅಹಮದು, ನಸೀರ್ ಅಹಮದು, ತನ್ವೀರ್ ಸೇಠು, ರಿಜ್ವಾನ್ ಅರ್ಷದು, ಆಮೇಲೆ ರಾಜ್ಸಭಾ ರೆಹಮಾನ್ ಖಾನು, ಇನ್ನೂ ಅನೇಕ ಜನ ಇದ್ದಾರೆ ಸರ್. ಅವ್ರಿಗೆಲ್ಲರಿಗೂ ನಮ್ಮ ಉಲ್ಮಾಯುದ್ದೀನ್ ಆಲಿಮುದ್ದೀನ್ ಅವರಿಗೆ ನೋವು ಮಾಡೋದ್ರಿಂದ, ನಾವು ಖಂಡಿತವಾಗಿ ನಮ್ಮ ಅಲ್ಪಸಂಖ್ಯಾತರ ಮೈನಾರಿಟಿಗೆ ನೋವು ಮಾಡೋದ್ರಿಂದ ನಾವು ಖಂಡಿತವಾಗಿ ಅದಕ್ಕೋಸ್ಕರ ತಕ್ಕದ ಪಾಠ ಕಾಂಗ್ರೆಸ್ಸಿಗೆ ಕೊಡ್ಬೇಕಂತೇಳಿ ನಾನು ಬಯಲಿಗೆ ನಿಂತಿದ್ದೆ ಸರ್. ಜೈ ಹಿಂದ್, ಜೈ ಕರ್ನಾಟಕ.